ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೆಹಾತ್ಯರು ಭಾಗ 12. ದೇವ ಸನ್ನಿಧಿಯ ರೊಟ್ಟಿಗಳ ಮೇಜು ಭಾಗ 6. ನೂತನ ಸೃಷ್ಟಿಯ ವಿಶ್ವಾಸಿಯಾದ ನಾವು ದೇವ ಸನ್ನಿಧಿಯ ರೊಟ್ಟಿಗಳ ಮೇಜನ್ನು ಯಾವುದೋ ಹೊರಗಿನ ವಸ್ತುವಿನಂತೆ ಹೊರುತ್ತಿಲ್ಲ, ಬದಲಾಗಿ ನಮ್ಮ ಜೀವನದ ಭಾಗವಾಗಿ ಮಾರ್ಪಟ್ಟಿರುವ ಒಂದು ಜೀವಂತ ವಾಸ್ತವವಾಗಿ ಹೊರುತ್ತಿದ್ದೇವೆ ಎಂದು ನಿನ್ನೆ ನಾವು ನೋಡಿದೆವು. ಅರಣ್ಯದ ಹಾದಿಯಲ್ಲಿ ಗಟ್ಟಿಯಾಗಿ ನಿಲ್ಲುವ ಅಕೇಕ್ಷಿಯ ಮರವಾದ ಹಳೆಯದ ಶಾಶ್ವತವಾದ ನೂತನ ಸ್ವಭಾವವನ್ನು ನಾವು ಹೊರುತ್ತಿದ್ದೇವೆ. ರೂಪಾಂತರದ ಬಂಗಾರವನ್ನು ನಾವು ಧರಿಸಿದ್ದೇವೆ, ಅಂದರೆ ಒಳಗಿನಿಂದ ಹೊರಕ್ಕೆ ಕ್ರಿಸ್ತನ ವ್ಯಕ್ತಿತ್ವದಿಂದ ನಾವು ಮುಚ್ಚಲ್ಪಟ್ಟಿದ್ದೇವೆ ಮತ್ತು ಇಡೀ ಅರಣ್ಯ ಪ್ರಯಾಣದ ಉದ್ದಕ್ಕೂ ನಮ್ಮನ್ನು ದಾರಿ ತಪ್ಪದಂತೆ ಹಿಡಿದಿರುವ ರಾಜವಂಶದ ಗುರುತಾದ ಜೀವ ಕಿರೀಟವನ್ನು ನಾವು ಹೊತ್ತಿದ್ದೇವೆ. ಇಂದು ನಾವು ಈ ಅಧ್ಯಾಯವನ್ನು ಮುಂದುವರಿಸುತ್ತಾ ಮೇಜಿನ ಮೇಲಿರುವ ಇನ್ನು 3 ವಿಷಯಗಳನ್ನು ಗಮನಿಸೋಣ. ಹುಳಿಯಿಲ್ಲದ ರೊಟ್ಟಿ, 12 ಸಮವಾದ ರೊಟ್ಟಿಗಳು ಮತ್ತು ಸಾಂಬ್ರಾಣಿ. ಇವು ನಾವು ಎದುರಿಸಲಿರುವ ಅತ್ಯಂತ ಶೋಧಕ ಸತ್ಯಗಳಾಗಿವೆ. ಇವುಗಳಿಂದ ನಾವು ಏನನ್ನು ಒತ್ತಿದ್ದೇವೆ ಮತ್ತು ಎಂದು ಮಾತ್ರವಲ್ಲದೆ ಅದನ್ನು ಒತ್ತಿರುವಾಗ ನಾವು ಯಾರೇ ಆಗಿದ್ದೇವೆ ಎಂದು ಪ್ರಶ್ನಿಸುತ್ತದೆ. ದೇವ ಸನ್ನಿಧಿಯ ರೊಟ್ಟಿಗಳು ಹುಳಿಯಿಲ್ಲದವುಗಳಾಗಿದ್ದವು. ಅವುಗಳನ್ನು ಈಸ್ಟ್ ಇಲ್ಲದೆ ಮಾಡಲಾಗಿತ್ತು ಮತ್ತು ಗಾಳಿಯಲ್ಲಿರುವ ನೈಸರ್ಗಿಕ ಹುಳಿಯು ಹಿಟ್ಟಿನೊಳಗೆ ಸೇರದಂತೆ ಅವುಗಳನ್ನು ಅತಿ ವೇಗವಾಗಿ ಬೇಯಿಸಲಾಗಿತ್ತು. ನ್ಯಾಯ ಪ್ರಮಾಣದಲ್ಲಿ ಹುಳಿ ಎನ್ನುವುದು ಪಾಪ, ಗರ್ವ, ಸುಳ್ಳು ಬೋಧನೆ ಮತ್ತು ಒಳಗಿನಿಂದ ಹೊರಕ್ಕೆ ಸದ್ದಿಲ್ಲದೆ ಹರಡುವ ನೈತಿಕ ಭ್ರಷ್ಟತೆಯ ವಿಷಯವಾಗಿರುತ್ತದೆ. ಇಂದು ಆರಂಭದಲ್ಲಿ ಅಸ್ಪಷ್ಟತೆವಾಗಿರುತ್ತದೆ. ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ಕಾಣಿಸುವುದಿಲ್ಲ, ಆದರೆ ಸಮಯ ನೀಡಿದರೆ ಅದು ಇಡೀ ಹಿಟ್ಟನ್ನು ಆವರಿಸಿಕೊಳ್ಳುತ್ತದೆ. ವಿಮೋಚನಕಾಂಡ 12ನೇ ಅಧ್ಯಾಯದಲ್ಲಿ ವಿವರಿಸಲಾದ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಸಮಯದಲ್ಲಿ ಹಬ್ಬ ಪ್ರಾರಂಭವಾಗುವ ಮುನ್ನ ಪ್ರತಿಯೊಂದು ಮನೆಯು ಹುಳಿಯು ಪ್ರತಿಯೊಂದು ಅದರ ಗುರುತನ್ನು ಹುಡುಕಿ ತೆಗೆದು ಹಾಕಬೇಕಾಗಿತ್ತು. ಕೇವಲ ಕಣ್ಣಿಗೆ ಕಾಣುವ ಹುಳಿಯನ್ನಲ್ಲ, ಪ್ರತಿಯೊಂದು ಮೂಲೆಯಲ್ಲಿರುವ ಪ್ರತಿಯೊಂದು ಕಪಾಟಿನ ಅಲಮಾರುಗಳ ಅಡಿಯಲ್ಲಿ ಅಡಗಿರುವ ಹುಳಿಯನ್ನು ತೆಗೆಯಬೇಕಿತ್ತು. ಪೌಲನು ಬರೆದ ಪತ್ರಿಕೆ 1 ಕೊರಿಂಥದವರಿಗೆ 5ನೇ ಅಧ್ಯಾಯ 7ರಿಂದ 8ನೇ ವಾಕ್ಯ ಇದನ್ನು ನೇರವಾಗಿ ನಮಗೆ ಅನ್ವಯಿಸುತ್ತದೆ. ನೀವು ಹುಳಿಯಿಲ್ಲದವರಾಗಿರಬೇಕಾದ ಕಾರಣ ಆ ಹಳೆಯ ಹುಳಿಯನ್ನು ಹೊರಹಾಕಿರಿ, ಆಗ ನೀವು ಹೊಸ ಹಿಟ್ಟಾಗುವಿರಿ. ನಮ್ಮ ಪಸ್ಕಾದ ಕುರಿಯಾದ ಕ್ರಿಸ್ತನು ಬಲಿಯಾಗಿದ್ದಾನೆ. ಆದ ಕಾರಣ ನಾವು ಹಳೆಯ ಹುಳಿಯಿಲ್ಲದ, ಅಂದರೆ ಕೆಟ್ಟತನ ಮತ್ತು ದುಷ್ಟತನವೆಂಬ ಹುಳಿಯಿಂದ ಹಬ್ಬವನ್ನು ಆಚರಿಸದೆ ನಿಷ್ಕಪಟತೆ ಮತ್ತು ಸತ್ಯವೆಂಬ ಹುಳಿಯಿಲ್ಲದ ರೊಟ್ಟಿಯನ್ನು ಹಬ್ಬವನ್ನು ಆಚರಿಸೋಣ. ಪೌಲನು ಇಲ್ಲಿ 2 ವಿಷಯಗಳನ್ನು ಒಟ್ಟಾಗಿ ಹೇಳುತ್ತಾನೆ. ಮೊದಲನೆಯದಾಗಿ, ನೀವು ಈಗಾಗಲೇ ಹುಳಿಯಿಲ್ಲದವರಾಗಿದ್ದೀರಿ, ಅಂದರೆ ನೂತನ ಸೃಷ್ಟಿಯು ಈಗಾಗಲೇ ಕ್ರಿಸ್ತನಲ್ಲಿ ಹುಳಿಯಿಲ್ಲದ್ದು ಎಂದು ತಿಳಿಸಲಾಗಿದೆ ಮತ್ತು ಆತನ ಬಲಿಯಿಂದ ಶುದ್ಧೀಕರಿಸಲ್ಪಟ್ಟಿದೆ. ಎರಡನೆಯದಾಗಿ, ಹಳೆಯ ಹುಳಿಯನ್ನು ಹೊರಹಾಕಿರಿ ಎನ್ನುತ್ತಾನೆ, ಅಂದರೆ ನಾವು ಏನಾಗಿದ್ದೇವೆಯೋ ಅದರಂತೆ ಬದುಕಬೇಕು. ಸ್ಥಾನಮಾನವು ನಿರ್ಧರಿಸಲ್ಪಟ್ಟಿದೆ, ಆದರೆ ನಾವು ನಡತೆಯು ಆ ಸ್ಥಾನಮಾನಕ್ಕೆ ತಕ್ಕಂತೆ ಇರಬೇಕು. ಇಂದು ನಮ್ಮ ಜೀವನದಲ್ಲಿ ಹುಳಿ ಎಂದರೆ ಏನೂ ತೊಂದರೆ ಇಲ್ಲ ಅಥವಾ ಹಾನಿ ಇಲ್ಲ ಎಂದು ನಾವು ಮಾಡಿಕೊಳ್ಳುವ ಸಣ್ಣ ಪುಟ್ಟ ಒಪ್ಪಂದಗಳೇ ಹುಳಿ. ಹೊರನೋಟಕ್ಕೆ ಚೆನ್ನಾಗಿ ಕಾಣದಿದ್ದರೂ ಹೃದಯದ ಒಂದು ಮೂಲೆಯಲ್ಲಿ ಇಟ್ಟುಕೊಂಡಿರುವ ಕಹಿಯೇ ಹುಳಿ. ಸದ್ದಿಲ್ಲದೆ ಏರುವ ಗರ್ವ, ಹೊರಹಾಕುವ ಬದಲು ನಾವು ಪೋಷಿಸುವ ಅಶುದ್ಧ ಆಲೋಚನೆ, ಜನಪ್ರಿಯವಾಗಿದೆ ಎಂಬ ಕಾರಣಕ್ಕೆ ನಾವು ಸಹಿಸಿಕೊಳ್ಳುವ ಸುಳ್ಳು ಬೋಧನೆ, ಪೂರ್ಣ ಸತ್ಯವನ್ನು ಹೇಳಿದರೆ ಏನಾದರೂ ಕಳೆದುಕೊಳ್ಳಬೇಕಾದೀತು ಎಂಬ ಭಯದಿಂದ ನಾವು ಹೇಳುವ ಅರೆ ಸತ್ಯ, ಇವೆಲ್ಲವೂ ಹುಳಿಯೇ. ಹುಳಿ ಎಂದಿಗೂ ಸಣ್ಣದಾಗಿ ಉಳಿಯುವುದಿಲ್ಲ, ಅದು ಹರಡುತ್ತದೆ. ಒಂದು ತಪ್ಪಾದ ಒಪ್ಪಂದವು ಮತ್ತೊಂದು ರಾಜಿಗೆ ದಾರಿ ಮಾಡಿಕೊಡುತ್ತದೆ. ಒಂದು ಪಾಪವನ್ನು ಸಹಿಸಿಕೊಂಡರೆ ಮನಸ್ಸಾಕ್ಷಿಯು ಮುಂದಿನ ಪಾಪದ ಬಗ್ಗೆ ಮೃದುವಾಗುತ್ತದೆ.
ದೇವ ಸನ್ನಿಧಿಗಳ ರೊಟ್ಟಿಗಳ ಮೇಜು ಯೆಹೋವನ ಮುಖದ ಮುಂದೆ ನಿಲ್ಲಬೇಕಾದ ಕಾರಣ ಅದನ್ನು ಹುಳಿಯಿಲ್ಲದೆಯೇ ಮಾಡಬೇಕಾಗಿತ್ತು. ನಾವು ಯೆಹೋವನ ಮುಖದ ಮುಂದೆ ನಿಂತಿದ್ದೇವೆ. ಹುಳಿಯು ದೂರವಾಗಲೇಬೇಕು. ಇದು ಕೇವಲ ಸ್ವ ಇಚ್ಛೆಯ ಪವಿತ್ರತೆಯಲ್ಲ, ಇದು ಮೇಜನ್ನು ಹೊರುವವರ ಕಡ್ಡಾಯ ಸ್ವಭಾವವಾಗಿದೆ. ಮೇಜಿನ ಮೇಲಿದ್ದ 12 ರೊಟ್ಟಿಗಳು ಅಲಂಕಾರಿಕ ವಸ್ತುಗಳಲ್ಲ, ಅವು ಘನವಾದ ರೊಟ್ಟಿಗಳಾಗಿದ್ದವು. ಪ್ರತಿಯೊಂದು 6 ಪೌಂಡ್ ತೂಕದ ಉತ್ತಮವಾದ ಹಿಟ್ಟಿನಿಂದ ಮಾಡಲ್ಪಟ್ಟವು. ಅವುಗಳನ್ನು ದೇವರ ಮುಖದ ಮುಂದೆ ಅಚ್ಚುಕಟ್ಟಾಗಿ ಜೋಡಿಸಲಾಗಿತ್ತು. ಇದು ಆತನ ಜನರೆಲ್ಲರನ್ನೂ ಪ್ರತಿನಿಧಿಸುತ್ತಿತ್ತು. ಪ್ರತಿ ಸಬ್ಬತ್ತಿನಂದು ಅವುಗಳನ್ನು ಹೊಸ ರೊಟ್ಟಿಗಳಿಂದ ಬದಲಾಯಿಸಲಾಗುತ್ತಿತ್ತು. ಆ ಮೇಜು ಎಂದಿಗೂ ರೊಟ್ಟಿ ಇಲ್ಲದೆ ಇರುತ್ತಿರಲಿಲ್ಲ. ಇದು ಲೆಕೇಮ್ ತಮೀದ್, ಅಂದರೆ ಸದಾಕಾಲ ಇರುವ ರೊಟ್ಟಿ. ಇದು ಎಂದಿಗೂ ಮುಗಿಯದ ಮತ್ತು ಅಳಸದ ರೊಟ್ಟಿ. ನಾವು ಹಸಿವಿನಿಂದ ಬಳಲುತ್ತಿರಲು ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಆದರೆ ಇದು ಮಾತುಗಳ ಕೊರತೆಯಿಂದ ಬಳಲುತ್ತಿರುವ ಹಸಿವಲ್ಲ. ಈ ಜಗತ್ತು ಮಾತುಗಳಲ್ಲಿ ಮುಳುಗಿದೆ. ಅಭಿಪ್ರಾಯಗಳು, ತತ್ವಶಾಸ್ತ್ರಗಳು, ಸ್ವಸಹಾಯ ಬೋಧನೆಗಳು, ಸೋಷಿಯಲ್ ಮೀಡಿಯಾ ಧ್ವನಿಗಳು, ಸುಳ್ಳು ಪ್ರವಾದಿಗಳು ಮತ್ತು ರೊಟ್ಟಿಯಂತೆ ಕೇಳಿಸುವ ಆದರೆ ಒಳಗೆ ಹಿಟ್ಟೇ ಇಲ್ಲದ ಬರೀ ಧಾರ್ಮಿಕ ಶಬ್ದಗಳಲ್ಲಿ ಮುಳುಗಿದೆ. 2 ತಿಮೋತಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 3-4. ಯಾವ ಕಾಲ ಬರುತ್ತದೆಂದರೆ, ಜನರು ಹಿತಬೋಧನೆಯನ್ನು ಸಹಿಸದೆ ತಮಗೆ ಕಿವಿ ಕೆರೆದ ಇರುವುದರಿಂದ ತಮ್ಮ ಇಚ್ಛೆಗಳಿಗನುಸಾರವಾಗಿ ಬೋಧಕರನ್ನು ಗುಂಪುಗೂಡಿಸಿಕೊಳ್ಳುವವರು, ಸತ್ಯಕ್ಕೆ ಕಿವಿಗೊಡದೆ ಕಲ್ಪಿತ ಕಥೆಗಳ ಕಡೆಗೆ ತಿರುಗಿಕೊಳ್ಳುವವರು. ಆ ಕಾಲ ಬರಲಿಕ್ಕಿಲ್ಲ, ಅದು ಈಗಾಗಲೇ ಇಲ್ಲಿದೆ. ಜಗತ್ತು ನಿಜವಾದ ರೊಟ್ಟಿಯೇ ಇಲ್ಲದ ಮೇಜುಗಳಿಂದ ಆಹಾರ ಸೇವಿಸುತ್ತಿದೆ. ಅಂತಹ ಜಗತ್ತಿಗೆ ಮಧ್ಯೆ ಯೆಹೋವನು ತನ್ನ ಜನರನ್ನು ಇರಿಸಿದ್ದಾನೆ. ತನ್ನ ವಾಕ್ಯವೆಂಬ ನಿರಂತರವಾದ ಅಪ್ಪಟವಾದ ಎಂದಿಗೂ ಅಳಸದ ಸತ್ಯದ ಮೇಜನ್ನು ಹೊರುವಂತೆ ಮಾಡಿದ್ದಾನೆ. 12 ಸಮನಾದ ರೊಟ್ಟಿಗಳು ನಮಗೆ ಇದನ್ನು ಸೂಚಿಸುತ್ತವೆ. ನಾವು ದೇವರ ವಾಕ್ಯವನ್ನು ಹೊರುತ್ತಿದ್ದೇವೆ, ಅದರ ಆಯ್ಕೆ ಭಾಗಗಳನ್ನಲ್ಲ. ಇಡೀ ವಾಕ್ಯವನ್ನು, ಕಷ್ಟಕರವಾದ ವಚನಗಳನ್ನು ಬಿಟ್ಟು ನಮಗೆ ಹಿತವೆನಿಸುವ ವಚನಗಳನ್ನು ಮಾತ್ರವಲ್ಲ, ಅಥವಾ ಜನಪ್ರಿಯವಲ್ಲದ ಕಾರಣಕ್ಕೆ 12ರಲ್ಲಿ 2 ರೊಟ್ಟಿಗಳನ್ನು ತೆಗೆದು ಉಳಿದ 10 ಹೊರುವುದಲ್ಲ. 12 ರೊಟ್ಟಿಗಳನ್ನು ಹೊರಬೇಕು. ಸರಿಯಾದ ಕ್ರಮದಲ್ಲಿ ದೇವರ ಮುಖದ ಮುಂದೆ ಜಗತ್ತು ಭ್ರಮೆಯಲ್ಲಿ ತುಂಬಿರುವಾಗ ನಾವು ಸತ್ಯವನ್ನು ಹೊರುತ್ತೇವೆ. ಜನರು ಕಲ್ಪಿತ ಕಥೆಗಳನ್ನು ಬಯಸುತ್ತಿರುವಾಗ ನಾವು ಹಿತಬೋಧನೆಯನ್ನು ಹೊರುತ್ತೇವೆ. ಆತ್ಮಿಕ ಜಂಕ್ ಫುಡ್ ತಿನ್ನುತ್ತಿರುವ ಜನರ ಬಳಿಗೆ ನಾವು ನಿಜವಾದ ಪೋಷಣೆ ನೀಡುವ ರೊಟ್ಟಿಗಳನ್ನು ಕೊಂಡೊಯ್ಯುತ್ತೇವೆ. 40 ವರ್ಷಗಳ ಕಾಲ ಒಂದೇ ಒಂದು ಸಬ್ಬತ್ತಿನಂದು ಆ ಮೇಜು ಖಾಲಿ ಇರಲಿಲ್ಲ. ನೂತನ ಒಡಂಬಡಿಕೆಯ ಸಭೆಯು ವಾಕ್ಯವೆಂಬ ಮೇಜು ಖಾಲಿಯಾಗಲು ಬಿಡಬಾರದು. ಹಸಿದಿರುವ ಜಗತ್ತಿಗೆ ತನಗೆ ಏನು ಕೊಡಬೇಕು ಎಂದು ತಿಳಿದಿಲ್ಲ, ಆದರೆ ಅವರಿಗೆ ಬೇಕಾದ ರೊಟ್ಟಿಯನ್ನು ನಮಗೆ ನೀಡಲಾಗಿದೆ. 12 ರೊಟ್ಟಿಗಳ ಮೇಲೆ ಶುದ್ಧವಾದ ಸಾಂಬ್ರಾಣಿಯಿಂದ ತುಂಬಿದ ಚಿನ್ನದ ಪಾತ್ರೆಗಳಿದ್ದವು. ರೊಟ್ಟಿಯನ್ನು ಉಣ್ಣಲು ನೀಡಲಾಗಿತ್ತು. ಸಾಂಬ್ರಾಣಿಯನ್ನು ಮೇಲಕ್ಕೆ ಏರಲು, ಅಂದರೆ ಅರ್ಪಿಸಲು ನೀಡಲಾಗಿತ್ತು. ಸಬ್ಬತ್ ಬಂದಾಗ ಹಳೆಯ ರೊಟ್ಟಿಯನ್ನು ತೆಗೆದು ಸಾಂಬ್ರಾಣಿಯನ್ನು ಯೆಹೋವನ ಮುಂದೆ ಜ್ಞಾಪಕಾರ್ಥವಾಗಿ ಸುಡಲಾಗುತ್ತಿತ್ತು. ಅದು ಮೇಲಕ್ಕೆ ಏರುವ ಸುವಾಸನೆಯಾಗಿ ಒಡಂಬಡಿಕೆಯ ಮತ್ತು ಜನರ ಸಿಹಿಯಾದ ಜ್ಞಾಪಕನೇ ಆಗಿತ್ತು. ರೊಟ್ಟಿ ಯಾಜಕರನ್ನು ಪೋಷಿಸಿದರೆ ಸಾಂಬ್ರಾಣಿ ದೇವರ ಹೃದಯವನ್ನು ತೃಪ್ತಿಪಡಿಸುತ್ತಿತ್ತು. ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳುತ್ತದೆ: ಸಹೋದರರೇ, ದೇವರ ಕರುಣೆಯನ್ನು ನೆನೆಸಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚಿಕೆಯಾದ ಸಜೀವ ಮತ್ತು ಪವಿತ್ರ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ಯುಕ್ತವಾದ ಆರಾಧನೆ. ಇದೇ ಮೇಜಿನ ಮೇಲಿರುವ ಸಾಂಬ್ರಾಣಿ. ನಾವು ಹೊರುತ್ತಿರುವ ರೊಟ್ಟಿ ಅಂದರೆ ಸತ್ಯ, ವಾಕ್ಯ ಮತ್ತು ನೂತನ ಸೃಷ್ಟಿಯ ಸ್ವಭಾವವು ಇತರರು ಭುಜಿಸಲು ನೀಡಲ್ಪಟ್ಟಿದೆ. ಅಂದರೆ ಸಾಂಬ್ರಾಣಿಯು ನಮ್ಮ ಜೀವನದಿಂದ ದೇವರ ಕಡೆಗೆ ಏರುವ ಸುವಾಸನೆಯಾಗಿದೆ.
ಇದು ವಿಧೇಯತೆ ಮತ್ತು ಆರಾಧನೆಯಲ್ಲಿ ಸಮರ್ಪಿತವಾದ ದೈನಂದಿನ ಜೀವನದ ಅರ್ಪಣೆಯಾಗಿದೆ. ನಾವು ಮಾತನಾಡುವ ಮೊದಲು ಮಾಡುವ ಪ್ರಾರ್ಥನೆ, ಯಾರು ನೋಡದ ಸಣ್ಣ ಸೇವೆಯ ಕಾರ್ಯ, ಬೆಲೆ ತೆರಬೇಕಾದ ವಿಧೇಯತೆ, ಶತ್ರುಗಳನ್ನು ಪ್ರೀತಿಸಿದಾತನಿಗೆ ನಾವು ಸೇರಿದ್ದೇವೆ ಎಂಬ ಕಾರಣಕ್ಕೆ ಕಷ್ಟಕರವಾದ ವ್ಯಕ್ತಿಗೆ ತೋರಿಸುವ ಪ್ರೀತಿ. ಇವೆಲ್ಲವೂ ನಾವು ಹೊರುತ್ತಿರುವ ಮೇಜಿನಿಂದ ಏರುವ ಸಾಂಬ್ರಾಣಿಯಾಗಿದೆ ಮತ್ತು ಇಂದು ತಂದೆಯನ್ನು ತಲುಪುತ್ತದೆ. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ, ಕ್ರಿಸ್ತನು ತನ್ನನ್ನು ತಾನೇ ದೇವರಿಗೆ ಸುಗಂಧವಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡನು ಎಂದು ಹೇಳಲಾಗಿದೆ. ಆತನು ಇಡೀ ಜೀವನವನ್ನೇ ಸಾಂಬ್ರಾಣಿಯಾಗಿತ್ತು. ಈಗ ನಾವು ಆತನ ಸ್ವರೂಪಕ್ಕೆ ಬದಲಾಗುತ್ತಿರುವ ನಮ್ಮ ಜೀವನವು ಅದೇ ಸುವಾಸನೆಯನ್ನು ಹೊಂದಿರಬೇಕು. ಅದು ಜಗತ್ತಿನ ವಾಸನೆ ಅಲ್ಲ, ಸುಳ್ಳಾದ ರಾಜಿ, ಕಹಿ ಅಥವಾ ಸ್ವಾರ್ಥದ ವಾಸನೆಯಲ್ಲ. ದೇವರಿಗೆ ಸಮರ್ಪಿತವಾದ ಜೀವನದ ಸುವಾಸನೆಯು ಜ್ಞಾಪಕಾರ್ಥವಾಗಿ ಆತನ ಮುಖದ ಮುಂದೆ ನಿರಂತರವಾಗಿ ಬೆಳಗುತ್ತಿರಬೇಕು. ನಾವು ಈ ರೀತಿ ಬದುಕಬೇಕು. ಬದುಕುವಾಗ, ಅಂದರೆ ನಾಶವಾಗದ ಸ್ವಭಾವವನ್ನು ಹೊತ್ತು ರೂಪಾಂತರದ ಬಂಗಾರದಿಂದ ಮುಚ್ಚಲ್ಪಟ್ಟು ಬಾಡದ ಜೀವ ಕಿರೀಟವನ್ನು ಧರಿಸಿ ನಮ್ಮ ನಡತೆಯಲ್ಲಿ ಉಳಿಲ್ಲದವರಾಗಿ ಸತ್ಯದ ರೊಟ್ಟಿಯನ್ನು ತುಂಬಿ ದೇವರ ಮುಂದೆ ಸುವಾಸನೆಯ ಅರ್ಪಣೆಯಾಗಿ ಏರುವಾಗ ನಾವು ಇಡೀ ಮೇಜನ್ನು ಹೊರುತ್ತಿದ್ದೇವೆ ಎಂದರ್ಥ. ಎಲ್ಲವನ್ನು ನಮ್ಮ ಹೆಗಲ ಮೇಲೆ ಅರಣ್ಯದ ಹಾದಿಯಲ್ಲಿ ನಾವು ಎಲ್ಲಿಯವರೆಗೂ ಇದನ್ನು ಹೊರಬೇಕೆಂದರೆ ನಾವು ಆ ಮೇಜಿನ ಮುಂದೆ ಶಾಶ್ವತವಾಗಿ ಕುಳಿತುಕೊಳ್ಳುವ ಸ್ಥಾನವನ್ನು ತಲುಪುವವರೆಗೂ. ಮೇಜು ಒಡಂಬಡಿಕೆಯ ಮಂಜೂಷದ ಎತ್ತರಕ್ಕೆ ಇತ್ತು. ಪವಿತ್ರ ಸ್ಥಳಗಳಲ್ಲಿ ರೊಟ್ಟಿ ಮತ್ತು ದೇವರ ಸನ್ನಿಧಿಯು ಒಂದೇ ಮಟ್ಟದಲ್ಲಿ ನಿಂತಿದ್ದವು. ಇಂದು ನಾವು ಹೊರುವ ವಿಷಯಗಳ ಬಗ್ಗೆ ಅಂತಿಮ ಮಾತು. ನಾವು ಹೊರುವ ಸತ್ಯ ಮತ್ತು ನಾವು ಹೊರುವ ದೇವರ ಸನ್ನಿಧಿ ಇವೆರಡು ಬೇರೆ ಬೇರೆ ಮಟ್ಟದಲ್ಲಿರುವ ವಿಷಯಗಳಲ್ಲ, ಅವು ಒಂದೇ ಎತ್ತರದಲ್ಲಿವೆ. ನೀವು ದೇವರ ವಾಕ್ಯಗಳನ್ನು ದೇವರ ಸನ್ನಿಧಿಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಮಂಜೂಷವನ್ನು ಹೊರದೆ ನೀವು ರೊಟ್ಟಿಯನ್ನು ಹೊರಲು ಸಾಧ್ಯವಿಲ್ಲ. ನೂತನ ಸೃಷ್ಟಿಯ ಕೇಹಾತ್ಯರು ಎರಡನ್ನೂ ತನ್ನ ಹೆಗಲ ಮೇಲೆ ಹೊರುತ್ತಾನೆ. ಸನ್ನಿಧಿ ಮತ್ತು ಪೋಷಣೆ, ಮಹಿಮೆ ಮತ್ತು ರೊಟ್ಟಿ ಒಂದೇ ಮಟ್ಟದಲ್ಲಿ, ಒಂದೇ ಜೀವನದಲ್ಲಿ, ಒಂದೇ ಅರಣ್ಯದ ಹಾದಿಯಲ್ಲಿ. ಪ್ರಾರ್ಥನೆ. ಯೆಹೋವನೇ, ನಮ್ಮನ್ನು ಶೋಧಿಸು, ನಮ್ಮ ಹೃದಯಗಳನ್ನು ಅರಿತುಕೋ, ನಮ್ಮನ್ನು ಪರೀಕ್ಷಿಸು, ನಮ್ಮ ಆಲೋಚನೆಗಳನ್ನು ತಿಳಿದುಕೋ. ನಮ್ಮಲ್ಲಿ ಯಾವುದಾದರೂ ದುರ್ಮಾರ್ಗವಿದೆಯೇ ಎಂದು ನೋಡಿ ನಮ್ಮನ್ನು ನಿತ್ಯ ಮಾರ್ಗದಲ್ಲಿ ನಡೆಸು. ಕೀರ್ತನೆ ಬರೆದ ಪತ್ರಿಕೆ 139, 23 ಮತ್ತು 24ನೇ ವಾಕ್ಯ. ಮೇಜನ್ನು ಹೊರಲು ನೀನು ನಮ್ಮನ್ನು ಕರೆದಿದ್ದೀಯಾ ಮತ್ತು ನಮ್ಮಲ್ಲಿ ಇರಬಾರದು ಏನಿದೆ ಎಂದು ನಿಮಗೆ ತಿಳಿದಿದೆ. ನಮ್ಮಲ್ಲಿರುವ ಹುಳಿಯನ್ನು ಹುಡುಕಿ ತೆಗೆದುಹಾಕು. ಅಡಗಿರುವ ಕಹಿ, ಸದ್ದಿಲ್ಲದ ಗರ್ವ ಮತ್ತು ನಾವು ಮಾಡಿಕೊಂಡಿರುವ ಸುಳ್ಳಾದ ಒಪ್ಪಂದಗಳನ್ನು ದೂರ ಮಾಡು. ಹುಳಿಯಿಲ್ಲದ ಮಾತುಗಳಿಂದ, ಹುಳಿಯಿಂದ ತುಂಬಿದ ಹೃದಯದೊಂದಿಗೆ ನೀವು ಸತ್ಯವನ್ನು ಹೊರುವಂತೆ ಮಾಡಬೇಡ. ನಾವು ಏನನ್ನು ಹೊರುತ್ತಿದ್ದೇವೆಯೇ ಹಾಗೆಯೇ ನಮ್ಮನ್ನು ಮಾಡು. ನಮ್ಮಲ್ಲಿರುವ ಅಕೇಕ್ಷಿಯ ಮರವು ಮರುಭೂಮಿಯಲ್ಲಿ ಗಟ್ಟಿಯಾಗಿರಲಿ. ಬಂಗಾರವು ನಮ್ಮ ಅಡಗಿರುವ ಪ್ರತಿಯೊಂದು ಭಾಗವನ್ನು ಮುಚ್ಚಲಿ. ನಮ್ಮಲ್ಲಿರುವ ಕಿರೀಟವು ನಾವು ದಾರಿ ತಪ್ಪದಂತೆ ಕಾಪಾಡಲಿ. ಶಬ್ದ ಮಾಲಿನ್ಯವಿರುವ ಈ ಜಗತ್ತಲ್ಲಿ ಸತ್ಯಕ್ಕಾಗಿ ಹಸಿದವರಿಗೆ ನಮ್ಮಲ್ಲಿರುವ ರೊಟ್ಟಿಯ ಆಹಾರವಾಗಲಿ. ಮತ್ತು ನಮ್ಮ ಜೀವನವು ನಿನ್ನ ಮುಂದೆ ಸುವಾಸನೆಯ ಅರ್ಪಣೆಯಾಗಿ ಏರಲಿ. ಅದು ಕೇವಲ ಒಮ್ಮೊಮ್ಮೆ ಮಾತ್ರವಲ್ಲ, ಕೇವಲ ಒಳ್ಳೆಯ ಕಾಲದಲ್ಲಿ ಮಾತ್ರವಲ್ಲ, ಬದಲಾಗಿ ಪ್ರತಿ ಸಬ್ಬತ್ತಿನಂದು ಮೇಜಿನಿಂದ ಏರುತ್ತಿರುವ ಸಾಂಬ್ರಾಣಿಯಂತೆ ದೈನಂದಿನ ನಿರಂತರವಾಗಿರಲಿ. ನಾವು ನಿನ್ನೆ ಕೇಹಾತ್ಯರು, ನೀನು ನಮ್ಮ ಹೆಗಲ ಮೇಲೆ ಇರಿಸಿದ್ದನ್ನು ನಾವು ಹೊರುತ್ತೇವೆ. ಅದನ್ನು ಸರಿಯಾಗಿ ಹೊರಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.